ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಚರ್ಚಿಸುವ ವಿಷಯ ಅಂತಾರಾಷ್ಟ್ರೀಯ ಯೋಗ ದಿನ. ಜೂನ್ 21ರ ಈ ದಿನ ಭಾರತ ದೇಶದ ಅತಿ ಶ್ರೇಷ್ಠ ಸಂಸ್ಕೃತಿಯ ಪೈಕಿ ಒಂದಾದ ಯೋಗವನ್ನು ಆಚರಿಸಲಾಗುತ್ತದೆ. ಶರೀರ, ಮನಸ್ಸು ಮತ್ತು ಆತ್ಮದ ನಡುವಿನ ಏಕತೆಗಾಗಿ ಉಪಯೋಗಿಸುವ ಈ ಪದವು ಇಂದು ಜಗತ್ತಿನಾದ್ಯಂತ ಜನಪ್ರಿಯವಾಗಿದೆ. ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಒಗ್ಗಟ್ಟು, ಸಂಯೋಜನೆ. ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಒಂದಾಗಿ ಮಾಡುವ ಪವಿತ್ರ ಪ್ರಕ್ರಿಯೆ. ಯೋಗದ ಮೂಲಕ ನಾವು ಶ್ರದ್ಧೆ, ನಿಯಮ, ಧ್ಯಾನ ಮತ್ತು ಸಮಾಧಿಯ ಮಾರ್ಗದಿಂದ ಪರಿಪೂರ್ಣತೆಯತ್ತ ಸಾಗಬಹುದು. ಯೋಗದ ಇತಿಹಾಸ ಬಹಳ ಪುರಾತನವಾದದ್ದು. ವೇದ ಕಾಲದಿಂದ ಆರಂಭವಾದ ಈ ಪದ್ಧತಿ ಪತಾಂಜಲಿ ಮುನಿಯವರ ಯೋಗ ಸೂತ್ರಗಳು ಮೂಲಕ ಶಾಸ್ತ್ರೀಯ ಸ್ವರೂಪಕ್ಕೆ ಬಂದಿದೆ. ನಮ್ಮ ಋಷಿ ಮುನಿಗಳು ಯೋಗವನ್ನು ಶರೀರದ ತಪಸ್ಸು ಮಾತ್ರವಲ್ಲ, ಆತ್ಮದ ಪಾವಿತ್ರ್ಯವು ಎಂದು ಪರಿಗಣಿಸುತ್ತಿದ್ದರು. ಪರಮ ಪವಿತ್ರ ಭಾರತ ಭೂಮಿಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವ ಯೋಗ ಇಂದು ವಿಶ್ವದ 190ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಅಭ್ಯಾಸದಲ್ಲಿದೆ ಎಂಬುದು ನಿಜಕ್ಕೂ ಹೆಮ್ಮೆಯ ವಿಷಯ. ಯೋಗವು ಹಲವು ಪ್ರಕಾರಗಳಲ್ಲಿ ವಿಸ್ತರಿಸಿದೆ. ಕೆಲವು ಪ್ರಮುಖ ಪ್ರಕಾರಗಳು: ಮೊದಲನೆಯದಾಗಿ ಹಠಯೋಗ, ಶರೀರದ ಸಹನೆ ಮತ್ತು ನಿಯಂತ್ರಣಕ್ಕೆ ಒತ್ತು. ಎರಡನೆಯದಾಗಿ ರಾಜಯೋಗ, ಮನಸ್ಸಿನ ಏಕಾಗ್ರತೆ ಮತ್ತು ಧ್ಯಾನದ ಮೂಲಕ ಆತ್ಮ ಸಾಧನೆ. ಮೂರನೆಯದಾಗಿ ಭಕ್ತಿಯೋಗ, ದೇವರ ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಉತ್ಥಾನ. ನಾಲ್ಕನೆಯದಾಗಿ ಜ್ಞಾನಯೋಗ, ಜ್ಞಾನದ ಮೂಲಕ ಪರಮಾತ್ಮನ ಪ್ರಾಪ್ತಿ. ಐದನೆಯದಾಗಿ ಕರ್ಮಯೋಗ, ನಿರ್ಲಿಪ್ತ ಸೇವೆ ಮತ್ತು ಕಾರ್ಯದ ಮೂಲಕ ಸಾಧನೆ. ಪ್ರತಿಯೊಂದು ಯೋಗವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಪೋಷಿಸುತ್ತವೆ. ಯೋಗದ ಲಾಭವನ್ನು ಇಂದು ವಿಜ್ಞಾನವು ಒಪ್ಪಿಕೊಂಡಿದೆ. ಹಲವಾರು ಸಂಶೋಧನೆಗಳು ಯೋಗವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಮಾನಸಿಕ ಒತ್ತಡ ಕಡಿಮೆಯಾಗಿಸುವುದು, ಹೃದಯ ರೋಗ, ಮಧುಮೇಹ, ಗರ್ಭಾವಸ್ಥೆಯ ಆರೋಗ್ಯ ಇತ್ಯಾದಿಗಳಿಗೆ ಸಹಕಾರಿ ಎಂಬುದನ್ನು ಸಾಬೀತುಪಡಿಸಿದೆ. 2014ರಲ್ಲಿ ಭಾರತೀಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಯೋಗದ ಪ್ರಸ್ತಾಪವನ್ನು ಮುಂದಿಟ್ಟರು. ಅವರ ಮಾತುಗಳು ಈ ರೀತಿ: ಯೋಗ is a invaluable gift of India's ancient tradition. It is not about exercise but to discover the sense of oneness with yourself, the world and nature. ಇದನ್ನು ವಿಶ್ವಸಂಸ್ಥೆಯ 193 ದೇಶಗಳ ಪೈಕಿ 177 ರಾಷ್ಟ್ರಗಳು ತಕ್ಷಣವೇ ಬೆಂಬಲಿಸಿದವು. ಇದರಿಂದ 2015ರಿಂದ ಪ್ರತಿ ವರ್ಷ ಜೂನ್ 20 ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತಿದೆ. ಯೋಗ ದಿನದಂದು ಸಾರ್ವಜನಿಕವಾಗಿ ಸಾಮೂಹಿಕ ಯೋಗ ಪ್ರದರ್ಶನ, ಶಾಲೆ, ಕಾಲೇಜು, ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳು, ಔಷಧ, ಮುಖ್ಯವಾಗಿ ಯೋಗವನ್ನು ಪರಿಚಯಿಸುವ ಕಾರ್ಯಾಗಾರಗಳು, ಯೋಗ ಶಿಕ್ಷಕರಿಗೆ ಗೌರವ, ಸಾಮಾಜಿಕ ಜಾಲತಾಣಗಳಲ್ಲಿ ಯೋಗ ವಿಷಯದ ಬಗ್ಗೆ ಜಾಗೃತಿ. ಯೋಗದ ಲಾಭಗಳು: ಶಾರೀರಿಕ ಲಾಭಗಳು: ಸಾಂದ್ರತೆ ಇರುವ ಸ್ನಾಯುಗಳು, ರೋಗ ನಿರೋಧಕ ಶಕ್ತಿ, ತೂಕ ನಿಯಂತ್ರಣ, ಉಸಿರಾಟ ವ್ಯವಸ್ಥೆಯ ಸುಧಾರಣೆ. ಮಾನಸಿಕ ಲಾಭಗಳು: ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ ಸುಧಾರಿಸುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಮೌನದ ಮೂಲಕ ಶಾಂತಿ ಅನುಭವ. ಸಾಮಾಜಿಕ ಲಾಭಗಳು: ಶಿಸ್ತಿನ ಬದುಕು, ಜವಾಬ್ದಾರಿಯುತ ಬದುಕು, ಬಾಳಲ್ಲಿ ಸಮತೋಲನ. ಯೋಗವನ್ನು ದಿನಚರಿಯಲ್ಲಿ ಅಳವಡಿಸುವುದು ಹೇಗೆ? ಪ್ರತಿದಿನ 30 ನಿಮಿಷ ಯೋಗ ಅಭ್ಯಾಸ, ನಿತ್ಯ ಧ್ಯಾನ ಕನಿಷ್ಠ 10 ನಿಮಿಷ, ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಭ್ಯಾಸ, ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಯೋಗದ ಜಾಗೃತಿ. ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವವನ್ನು ನಾವು ಕೇವಲ ಆಚರಣೆ ಮಟ್ಟದಲ್ಲಿ ನಿಲ್ಲಿಸಬಾರದು. ಯೋಗವನ್ನು ನಾವು ಜೀವನದ ಹಾದಿಯನ್ನಾಗಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಶರೀರದೊಂದಿಗೆ ಮನಸ್ಸನ್ನು ಮತ್ತು ಆತ್ಮವನ್ನು ಶುದ್ಧಪಡಿಸಬಹುದು. ಆದುದರಿಂದ ಎಲ್ಲರೂ ಯೋಗವನ್ನು ಅಭ್ಯಾಸ ಮಾಡಿ ಆರೋಗ್ಯವಂತ ಜೀವನವನ್ನು, ಶಾಂತಿಯುತ ಸಮಾಜವನ್ನು ರೂಪಿಸೋಣ.